ಜಾತಿ ಆಧಾರದ ಮೇಲೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಯಾರೋ ದಲಿತರು ಮುಂದುವರೆದವರು ಇದರ ಆಧಾರದ ಮೇಲೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ. ನೀವು ಜಾತಿಗಳನ್ನು ಗುರಾಣಿ ಮಾಡ್ಕೊಳ್ಬೇಡಿ, ನಿಮ್ಮ ವೃತ್ತಿಗೆ ಗುರಾಣಿ ಮಾಡ್ಕೊಳ್ಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡ್ರಿ ಇಲಾಖೆಯಲ್ಲಿ. ಇಷ್ಟು ದಿನ ಯಾಕೆ ಕೊಡ್ಲಿಲ್ಲ ನೀವು? ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಈಗಾಗಲೇ ನಿಮ್ಮ ಮೇಲೆ ಬರಹದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಹಾಗಾದ್ರೆ ನೀವು ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ನಾನು ಇಂಥವನ್ನ ಕಾರಣಕ್ಕಾಗಿ ಈ ರೀತಿ ತೇಜವಧೆ ನಡೀತಾ ಇದೆ ಅಂತ ಹೇಳಿ ನೀವು ಅದನ್ನ ಗುರಾಣಿ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ಶೆಲ್ಟರ್ ತಗೊಂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಭೂಷಣ ಅಲ್ಲ. ಅನೇಕ ಜನ ಆ ಸಮಾಜದಿಂದ ಬಂದಿರತಕ್ಕಂಥವ್ರು ಗೌರವಾನ್ವಿತ ಮಂತ್ರಿಗಳಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ಎಲ್ಲರೂ ಕೂಡ ಈ ಕೆಲಸ ಮಾಡ್ತಾ ಇಲ್ಲ. ಎಲ್ಲರ ಮೇಲೆ ಆರೋಪ ಬರಲಿಲ್ಲ ಯಾಕೆ? ನಿಮ್ಮ ಮೇಲೆ ಬಂದಿದೆ ಯಾಕೆ? ಸಾಬೀತಾಗಿದೆ. ನಿಮ್ಮ DCM ಅರೆಸ್ಟ್ ಆಗಿದ್ದಾನೆ, ಜೈಲೊಳಗಿದ್ದಾನೆ, 25 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ, ಹಣದ ಸಹಿತ ಸಿಕ್ಕಿದೆ. ಆತ ಮಾಡಿರ್ತಕ್ಕಂಥ ಆಡಿಯೋ ಟೇಪ್ ಇದೆ, ವಿಡಿಯೋ ಟೇಪ್ ಇದೆ. ಇದನ್ನ ನೀವು ಕಳಿಸ್ಬೇಕಾಗಿತ್ತು. ನಿಮ್ಮ ಸರ್ಕಾರದವರು ಇಷ್ಟೊಳಗೆ FSLಗೆ ಕಳಿಸ್ಬೇಕಾಗಿತ್ತು. ಹೌದಾ ಇಲ್ಲ ಅಂತ ಹೇಳಿ ಈ ಸದನದಲ್ಲಿ ಹೇಳಿಕೆ ಕೊಡ್ಬೇಕಾಗಿತ್ತು. ನಮ್ ಧ್ವನಿ ಅಲ್ಲ, ಅವನ ಮಾತಲ್ಲ, ಇದನ್ನು ಕೊಡ್ಬೇಕಾಗಿತ್ತು. ಏನೂ ಇಲ್ಲ, ನೀವು ಹಾಗೆ ಕೂತ್ಕೊಂಡಿದ್ದೀರಿ ಅಂದ್ರೆ ಸಮಾಜ ಕ್ಷಮಿಸ್ಬಿಡುತ್ತಾ? ಹಾಗಾದ್ರೆ ಇದೊಂದು ಸಾಮಾನ್ಯ ಸಂಗತಿನ? ಇದು ಉತ್ತರ ಕೊಡಿ. ಜಾತಿ ಆಧಾರದ ಮೇಲೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಯಾರೋ ದಲಿತರು ಮುಂದುವರೆದವರು ಇದರ ಆಧಾರದ ಮೇಲೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ. ನೀವು ಜಾತಿಗಳನ್ನು ಗುರಾಣಿ ಮಾಡ್ಕೊಳ್ಬೇಡಿ, ನಿಮ್ಮ ವೃತ್ತಿಗೆ ಗುರಾಣಿ ಮಾಡ್ಕೊಳ್ಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡ್ರಿ ಇಲಾಖೆಯಲ್ಲಿ. ಇಷ್ಟು ದಿನ ಯಾಕೆ ಕೊಡ್ಲಿಲ್ಲ ನೀವು? ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಈಗಾಗಲೇ ನಿಮ್ಮ ಮೇಲೆ ಬರಹದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಹಾಗಾದ್ರೆ ನೀವು ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ನಾನು ಇಂಥವನ್ನ ಕಾರಣಕ್ಕಾಗಿ ಈ ರೀತಿ ತೇಜವಧೆ ನಡೀತಾ ಇದೆ ಅಂತ ಹೇಳಿ ನೀವು ಅದನ್ನ ಗುರಾಣಿ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ಶೆಲ್ಟರ್ ತಗೊಂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಭೂಷಣ ಅಲ್ಲ. ಅನೇಕ ಜನ ಆ ಸಮಾಜದಿಂದ ಬಂದಿರತಕ್ಕಂಥವ್ರು ಗೌರವಾನ್ವಿತ ಮಂತ್ರಿಗಳಿದ್ದಾರೆ, ಅನೇಕ ಜನ ಶಾಸಕರಿದ್ದಾರೆ. ಎಲ್ಲರೂ ಕೂಡ ಈ ಕೆಲಸ ಮಾಡ್ತಾ ಇಲ್ಲ. ಎಲ್ಲರ ಮೇಲೆ ಆರೋಪ ಬರಲಿಲ್ಲ ಯಾಕೆ? ನಿಮ್ಮ ಮೇಲೆ ಬಂದಿದೆ ಯಾಕೆ? ಸಾಬೀತಾಗಿದೆ. ನಿಮ್ಮ DCM ಅರೆಸ್ಟ್ ಆಗಿದ್ದಾನೆ, ಜೈಲೊಳಗಿದ್ದಾನೆ, 25 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ, ಹಣದ ಸಹಿತ ಸಿಕ್ಕಿದೆ. ಆತ ಮಾಡಿರ್ತಕ್ಕಂಥ ಆಡಿಯೋ ಟೇಪ್ ಇದೆ, ವಿಡಿಯೋ ಟೇಪ್ ಇದೆ. ಇದನ್ನ ನೀವು ಕಳಿಸ್ಬೇಕಾಗಿತ್ತು. ನಿಮ್ಮ ಸರ್ಕಾರದವರು ಇಷ್ಟೊಳಗೆ FSLಗೆ ಕಳಿಸ್ಬೇಕಾಗಿತ್ತು. ಹೌದಾ ಇಲ್ಲ ಅಂತ ಹೇಳಿ ಈ ಸದನದಲ್ಲಿ ಹೇಳಿಕೆ ಕೊಡ್ಬೇಕಾಗಿತ್ತು. ನಮ್ ಧ್ವನಿ ಅಲ್ಲ, ಅವನ ಮಾತಲ್ಲ, ಇದನ್ನು ಕೊಡ್ಬೇಕಾಗಿತ್ತು. ಏನೂ ಇಲ್ಲ, ನೀವು ಹಾಗೆ ಕೂತ್ಕೊಂಡಿದ್ದೀರಿ ಅಂದ್ರೆ ಸಮಾಜ ಕ್ಷಮಿಸ್ಬಿಡುತ್ತಾ? ಹಾಗಾದ್ರೆ ಇದೊಂದು ಸಾಮಾನ್ಯ ಸಂಗತಿನ? ಇದು ಉತ್ತರ ಕೊಡಿ.